ಹಾಯ್ ಹಲೋ ನಮಸ್ಕಾರ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಮತಾಸ್ ರೆಸಿಪಿ. ಒಬ್ಬಟ್ಟು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ನಮ್ಮ ಭಾರತೀಯ ಹಬ್ಬಗಳಲ್ಲಿ, ಅದು ಸೌತ್ ಇಂಡಿಯನ್ ಹಬ್ಬಗಳಲ್ಲಿ ಮೇನ್ ಸ್ವೀಟ್ ಡಿಶ್ ಆಗಿರುವಂಥ ಒಬ್ಬಟ್ಟನ್ನ ಇವತ್ತು ನಾವು ತೊಗರಿ ಬೇಳೆನೋ ಕಡಲೆ ಬೇಳೆನೋ ಅಲ್ಲದೆ ಡಿಫ್ರೆಂಟಾಗಿ ಇದ್ಕಿರೋ ಅವರೇ ಬೇಳೆಯಲ್ಲಿ ಮಾಡೋಣ. ನಾರ್ಮಲ್ ಒಬ್ಬಟ್ಟಿಗಿಂತ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ರೆಸಿಪಿನ ನೋಡಿ ಪಕ್ಕಾ ಟ್ರೈ ಮಾಡ್ತೀರಾ, ನೋಡ್ತೀರಿ, ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ತಡ ಶುರು ಮಾಡೋಣವಾ? ನಾನಿಲ್ಲಿ ಒಂದು ದೊಡ್ಡ ಬಟ್ಲು ತುಂಬ ಇಟ್ಕಿರೋಂಥ ಅವರೆಕಾಳನ್ನ ತಗೊಳ್ತಿದ್ದೀನಿ. ಪಕ್ಕಾ ಮೆಷರ್ಮೆಂಟ್ಸ್ ಹೇಳ್ತೀನಿ ನೋಡಿ. 1 ಕಪ್ ಬೇಳೆಗೆ 3/4 ಕಪ್ ಬೆಲ್ಲ, ಅರ್ಧ ಕಪ್ ಕಾಯಿ ತುರಿ, ಇಷ್ಟೇ ಇದರ ಇಂಗ್ರೀಡಿಯೆಂಟ್ಸ್. ಘಮಕ್ಕೆ 2 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ತಗೊಳ್ತಿದ್ದೀನಿ, ಇಷ್ಟೇ. ಈಗ ಬೇಳೆನ ಬೇಯಿಸ್ಕೊಳ್ಳೋಣ. ಅದಕ್ಕೆ ನೀರನ್ನ ಕುದಿಯೋಕ್ಕಿಟ್ಟು ಅದು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಬಟ್ಲು ಇಟ್ಕಿರೋ ಅವರೇ ಬೇಳೆನ ಹಾಕ್ತಿದ್ದೀನಿ. ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ. ಈಗ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಪ್ರೆಸ್ ಮಾಡಿದರೆ 2 ಪೀಸ್ ಆಗ್ತಿದೆ, ಅಂದರೆ ಬೇಳೆ ಇನ್ನೂ ಗಟ್ಟಿನೇ ಇದೆ. ಇನ್ನೂ 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಪ್ರೆಸ್ ಮಾಡಿದರೆ ಪೇಸ್ಟ್ ಆಗ್ತಿದೆ, ಅಂದರೆ ಬೇಳೆ ಬೆಂದಿದೆ. ಈಗ ನೀರನ್ನ ಬಸ್ಕೊಳ್ಳೋ ಟೈಮ್. ಒಂಚೂರು ನೀರು ಇಲ್ದಿರೋ ಹಾಗೆ ಬಸ್ಕೊಳ್ಳೋಣ. ಬೇಳೆ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ 3 ಬ್ಯಾಚಸಲ್ಲಿ ಸ್ವಲ್ಪನೇ ಬೇಳೆ ಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಹದಕ್ಕೆ ರುಬ್ಬಿಟ್ಕೊಳ್ಬೇಕು. ಬೇಳೆ ಕಾಣ್ತಿರಬೇಕು. ರಫ್ ಪೇಸ್ಟ್ ಮಾಡ್ಕೊಳ್ಳಿ. ಒಬ್ಬಟ್ಟು ತಿಂತಿರ್ಬೇಕಾದ್ರೆ ಕಾಳು ಸಿಕ್ತಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಫೈನ್ ಪೇಸ್ಟ್ ಆಗಿಬಿಟ್ರೆ ಅದೇನು ಒಬ್ಬಟ್ಟು ಅಂತಲೇ ಗೊತ್ತಾಗಲ್ಲ. ಈಗ ಬೆಲ್ಲನ ಕರಗಿಸ್ಕೊಳ್ತಿದ್ದೀನಿ. 3/4 ಕಪ್ ಬೆಲ್ಲಕ್ಕೆ 1/4 ಕಪ್ ನೀರು ಹಾಕಿ ಪಾಕ ಮಾಡ್ಕೊಳ್ತಿದ್ದೀನಿ. ಪಾಕ ಅಂದರೆ ಗಟ್ಟಿ ಪಾಕ ಆ ಥರ ಅಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಅದಾದಮೇಲೆ ಬಾಣಲಿಯಲ್ಲಿ ಪಾಕನ ಸೋಸ್ಕೊಳ್ತಿದ್ದೀನಿ. ಈ ರೀತಿ ಕಡ್ಡಿ ಕಸ ಇರುತ್ತೆ, ಸೋಸ್ಕೊಂಡ್ರೆ ಒಳ್ಳೆಯದು. ಪಾಕ ಕುದಿ ಬಂದಮೇಲೆ ಗ್ರೈಂಡ್ ಮಾಡಿಟ್ಟಿರೋಂಥ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಉಂಡೆಗಳು ಇಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದಕ್ಕೆ ಸ್ವಲ್ಪ ಪೇಷನ್ಸ್ ಜಾಸ್ತಿನೇ ಬೇಕಾಗುತ್ತೆ, ಆದರೆ ಟೈಮ್ ಹಿಡಿಯುತ್ತೆ, ಅದು ತಳ ಹಿಡಿತಿರುತ್ತೆ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ತಾನೆ ಇರಬೇಕು. ಆ ಪೇಸ್ಟ್ ಏನಿದೆ ಅಲ್ವಾ, ಅದು ಬೆಲ್ಲದ ಪಾಕನ ಚೆನ್ನಾಗಿ ಹೀರ್ಕೊಂಡು ಅದು ಗಟ್ಟಿ ಆಗುತ್ತೆ. ಅದು ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ಏಲಕ್ಕಿ ಪುಡಿ 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಹೂರ್ಣ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈಗ ನೋಡಿ, ನಾನು ಅದರಲ್ಲಿ ಉಂಡೆ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಒಂಚೂರು ಕೈಗೆ ಅಂಟ್ಕೊಳ್ದೆ ಉಂಡೆ ಆಗ್ತಿದೆ ಅಂತ. ತುಂಬಾ ಚೆನ್ನಾಗಾಗಿದೆ. ಈಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ 1 ಕಪ್ ಮೈದಾಗೆ 1 ಕಪ್ ಚಿರೋಟಿ ರವೆ ಹಾಕ್ಕೊಳ್ತಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ಔಟರ್ ಲೇಯರ್ ಕ್ರಿಸ್ಪಿಯಾಗಿ, ಒಳಗಡೆ ಸ್ಟಫಿಂಗ್ ಸಾಫ್ಟಾಗಿ ತಿನ್ನೋದಕ್ಕೆ ಮಜವಾಗಿರುತ್ತೆ. ನೆಕ್ಸ್ಟ್ 1 ಚಿಟಿಕೆ ಉಪ್ಪು, 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ತಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ. ಕೆಲವೊಬ್ಬರು ಬರೀ ರವೆಲೇ ಹಿಟ್ಟನ್ನ ಕಲಿಸ್ಕೊಳ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ರವೆ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನೀರು ತುಂಬಾ ಬೇಕಾಗುತ್ತೆ. ಕಲಿಸ್ಕೋಬೇಕಾದ್ರೆ ನೋಡಿ ಎಷ್ಟು ತೆಳುವಾಗಿದೆ ಅಂತ. ಹಿಟ್ಟು ಕೈಗೆ ಈ ಥರ ಅಂಟ್ಕೊಳ್ತಿದೆ, ಆದರೆ ರವೆ ನೀರಿನ ಅಂಶನ ಹೀರ್ಕೊಳ್ಳೋದ್ರಿಂದ ಹೀಗೆ ತೆಳ್ಳಗೆ ಕಲಿಸ್ಕೋಬೇಕು. ನಾರ್ಮಲ್ ಹದಕ್ಕೆ ಫಸ್ಟೇ ಕಲಿಸ್ಕೊಂಡ್ರೆ ಆಮೇಲೆ ಹಿಟ್ಟು ಗಟ್ಟಿಯಾಗೋಗುತ್ತೆ. ಅದರಿಂದ ನಾವು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಾಗತ್ತೆ. ಈಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ನಾದ್ಕೊಳ್ತಾ ಬರಬೇಕು. ಈಗ ನೋಡಿ, ಹಿಟ್ಟು ಕೈಗೆ ಅಂಟ್ಕೊಳ್ತಿಲ್ಲ. ಅದ್ರ ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ತಾ, ಇಲ್ಲ ಆಚೆ ಇರೋ ಹಿಟ್ಟನ್ನ ಒಳಗಡೆ ಸೇರಿಸೋ ರೀತಿಯಲ್ಲಿ ನಾವು ಹಿಟ್ಟನ್ನ ನಾದ್ಕೊಳ್ತಾ ಬರಬೇಕು. ಒಂದು 15 ನಿಮಿಷ ಈ ರೀತಿಯೇ ನಾದ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ತಟ್ಟೋದಕ್ಕೆ. ಈಗ ನೋಡಿ, ಇದು ಪರ್ಫೆಕ್ಟಾಗಿ ಹಿಟ್ಟು ಕಲಸಾಗಿದೆ.
ಇದನ್ನು 1 hour ನೆನೆಯಕ್ಕೆ ಬಿಡೋಣ. ಒನ್ ಅವರ್ ನೆಂದ ಮೇಲೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಈಗ ಒಬ್ಬಟ್ಟನ್ನ ತಟ್ಕೊಳ್ಳೋಣ. ಈಗ ಬಟರ್ ಪೇಪರ್ ಮೇಲೆ ಎಣ್ಣೆ ಸವರ್ಕೊಂಡು ಒಬ್ಬಟ್ಟು ತಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ದೊಡ್ಡ ಸೈಜ್ ನಿಂಬೆಹಣ್ಣಷ್ಟು ಹಿಟ್ಟನ್ನ ತಗೊಂಡು ಪೂರಿ ಸೈಜ್ಗೆ ಹರಡ್ಕೊಳ್ತಿದ್ದೀನಿ, ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಕೈಯಲ್ಲೇ. 3 ಬೆರಳನ್ನ ಯೂಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಈಗ ಹೂರ್ಣದ ಉಂಡೆನ ಅದ್ರ ಮಧ್ಯೆ ಇಟ್ಟು ಫುಲ್ ಕವರ್ ಮಾಡಿಕೊಂಡು, ಔಟರ್ ಲೇಯರ್ ಫುಲ್ ಕವರ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ತಾ ಮೂರು ಬೆರಳಿಂದ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಅಗಲವಾಗಿ ತಟ್ಕೊತಾ ಹೋಗ್ತಿದ್ದೀನಿ. ನೋಡ್ತಿರ್ಬೋದು, ತುಂಬ ಪ್ರೆಷರ್ ಹಾಕಬಾರ್ದು. ಅದ್ರ ಮೇಲೆ ಬಟರ್ ಪೇಪರ್ ಮುಚ್ಚಿ ಅದನ್ನು ಈವನ್ನಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ತಿದ್ದೀನಿ. ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ ಅಂತ. ಅಲ್ಲಲ್ಲಿ ನಮಗೆ ಕಾಳು ಸಿಗೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಮಾಡಿ, ಜೆಂಟಲಾಗಿ ಮಾಡಿ, ಇಲ್ಲಾಂದರೆ ಅದು ಒಬ್ಬಟ್ಟು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ರೆಡಿ ಆಗಿದೆ. ಈಗ ಇದನ್ನು ಸುಡೋಣ. ನೆಕ್ಸ್ಟ್ ಹೆಂಚನ್ನ ಕಾಯಕ್ಕಿಟ್ಟು ಅದಕ್ಕೆ ಈವನ್ನಾಗಿ ಎಣ್ಣೆ ಸವರಿ ಒಬ್ಬಟ್ಟನ್ನ ಸುಟ್ಕೊಳ್ತಿದ್ದೀನಿ. ಇದರ ಈವನ್ನಾಗಿ ಸ್ಪ್ರೆಡ್ ಮಾಡಿ ಎಣ್ಣೆನ. ಮೇಲೇನೂ ಸ್ವಲ್ಪ ಎಣ್ಣೆ ಹಾಕ್ತಾ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ಫ್ಲಿಪ್ ಮಾಡಬೇಕು. ಸ್ಟಾರ್ಟಿಂಗಲ್ಲೇ ಫ್ಲಿಪ್ ಮಾಡೋಕ್ಕೆ ಹೋದರೆ ಅದು ಕಿತ್ತೋಗುತ್ತೆ. 2 ಸೈಡ್ ಫ್ಲಿಪ್ ಮಾಡಿ ಸುಡಬೇಕು. ತುಂಬ ರೋಸ್ಟ್ ಆಗಬಾರ್ದು, ಚುಕ್ಕೆ ಬಂದರೆ ಸಾಕು. ಈ ರೀತಿ 2 ಸೈಡ್ ಚೆನ್ನಾಗಿ ರೋಸ್ಟ್ ಆದಮೇಲೆ ನೋಡಿ ಈ ಥರ ಚುಕ್ಕೆ ಬಂದಿದ್ರೆ ಸಾಕು. ನಿಮಗೇನೋ ಸ್ವಲ್ಪ ಡ್ರೈ ಅನ್ನಿಸ್ತಿದ್ರೆ ಇನ್ನು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಈಗ ಅವರೆಕಾಳಿನ ಒಬ್ಬಟ್ಟು ರೆಡಿ ಆಗಿದೆ. ಅವರೆಕಾಳು ಸೀಸನಲ್ಲಿ ಈ ಸ್ವೀಟ್ ಡಿಶ್ನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಮತಾ ರೆಸಿಪಿಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.